ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಯಾಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಸುಮಾರು 7 ಸಂಸ್ಥೆಗಳಿಂದ ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ. ನಾನು ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ಇಸ್ರೋ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರು, ಬಾಲ್ನಗರ್, ಹೈದರಾಬಾದು, ಇಲ್ಲಿಂದ ಸುಮಾರು 224 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದರ ಕೊನೆಯ ದಿನಾಂಕ ಬಂದು 16/2/2024 ಆಗಿರುತ್ತೆ. ನೋಡಿ, 22/1/2024 ಕಾಲ್ ಮಾಡಿದ್ದಾರೆ. ಲಾಸ್ಟ್ ಕೊನೆಯ ದಿನಾಂಕ ಫೆಬ್ರವರಿ 16ನೇ ತಾರೀಕು ತನಕ ಇರುತ್ತೆ. ನೋಡಿ, ಟೆಕ್ನಿಷಿಯನ್ನು, ಟೆಕ್ನಿಕಲ್ ಅಸಿಸ್ಟೆಂಟು ಆ್ಯಂಡ್ ಅದರ್ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅದು ನೀವು ನೋಡ್ಕೋಬೇಕು. ಇದು ಮುಖ್ಯವಾಗಿ ನಾನು ಡೀಟೇಲ್ಸು ನಿಮಗೆ ಆ ವೆಬ್ಸೈಟ್ಗೆ ಹೋಗಿ ನೀವು ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ನಾನು ನಿಮಗೆ ಜ್ಞಾಪಕಾರ್ಥವಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ನೋಡಿ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಸುಮಾರು 121 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಸ್ಪೆಷಲಿಸ್ಟ್ ಗ್ರೇಡ್ 3 ಅಂತಿದೆ, ಸೈಂಟಿಸ್ಟ್ ಬಿ, ಅಸಿಸ್ಟೆಂಟ್ ಝೂಯಾಲಜಿಸ್ಟು ಆ್ಯಂಡ್ ಅದರ್ ವೇಕೆನ್ಸಿ ಅಂತಿದೆ. ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಕೊನೆಯ ದಿನಾಂಕ ಬಂದು ಫೆಬ್ರವರಿ 1ನೇ ತಾರೀಕು 1/2/2024 ಅಂತ ಇರುತ್ತೆ. ಅದರ ಫುಲ್ ಡೀಟೇಲು ನೀವು ಹೋಗಿ ಅಲ್ಲಿ ಚೆಕ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನೋಡಿ, ಇಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ನೋಡಿ ಇಲ್ಲಿ ಕ್ಲರ್ಕ್ ಪೋಸ್ಟ್, ಲೋಯರ್ ಡಿವಿಷನ್ ಕ್ಲರ್ಕು, ಸ್ಟೆನೋಗ್ರಾಫರ್, ಗ್ರೇಡ್ 2, ಡ್ರಾಫ್ಟ್ಮೆನ್ನು, ಸಿನಿಮಾ ಪ್ರಾಜೆಕ್ಟು, ಕುಕ್ಕು, ಕಾಂಪೋಸಿಟ್ ಪ್ರಿಂಟರು, ಸಿವಿಲಿಯನ್, ಮೋಟಾರ್ ಡ್ರೈವರು, ಕಾರ್ಪೆಂಟ್ರು, ಫೈರ್ಮೆನ್ನು, ಈ ರೀತಿ ಅನೇಕ ವಿಧವಾದ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಸುಮಾರು ಎಷ್ಟು ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ ಅಂತಂದರೆ 198 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದ್ರದ್ದು ಕೊನೆಯ ದಿನಾಂಕ ಬಂದು 27/1/2024 ಕಾಲ್ ಮಾಡಿದ್ದಾರೆ. 21 ದಿವಸ ಅಂತಂದರೆ ಸುಮಾರು ಫೆಬ್ರವರಿ ತಿಂಗಳಲ್ಲಿ 15 ಮಧ್ಯದಲ್ಲಿ ಇದು ಕ್ಲೋಸ್ ಆಗುತ್ತೆ. ತಾವು ನೋಡ್ಕೋಬೇಕು. ಆದಷ್ಟು ಬೇಗ ಅಪ್ಲೈ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಮ್ಮ ಗಮನಕ್ಕೆ ಬರೀ ಸ್ಕ್ರೀನ್ಶಾಟ್ ಮಾತ್ರ ತೆಗಿತಾ ಇರ್ತೀನಿ. ನೀವು ಅದನ್ನ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಹೋಮ್ ಪೇಜ್ ಅಂತಂದ್ಬಿಟ್ಟು ನೇರವಾಗಿ ಅಲ್ಲಿ ಹೋಗಿ ತಾವು ಸರ್ಚ್ ಮಾಡಬೇಕು. ಅದೇ ರೀತಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ನೋಡಿ ಇಲ್ಲಿದೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೋಡಿ, ಇಲ್ಲಿಂದ ಸುಮಾರು ಎಷ್ಟು ಪೋಸ್ಟ್ಗಳು ಕಾಲ್ ಮಾಡಿದ್ದಾರೆ? 60 ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ಗಳು. ಇದು ತಾವು ಕೊನೆಯ ದಿನಾಂಕ ಬಂದು 15/2/2024 ಇರುತ್ತೆ. ಫೆಬ್ರವರಿ 15ನೇ ತಾರೀಕು ತನಕ ಇರುತ್ತೆ. 60 ಪೋಸ್ಟ್ ಕಾಲ್ ಮಾಡಿದ್ದಾರೆ ಇದರಲ್ಲಿ. ಇದು ತಾವು ಡೀಟೇಲ್ ತಮ್ಗೆ ಗೊತ್ತಾಗಲಿ ಅಂತಂದ್ಬಿಟ್ಟು ನಾನು ಜಸ್ಟು ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಡ್ತಾಯಿದ್ದೀನಿ ಸಾಧ್ಯವಾದಷ್ಟು. ಅದೇ ರೀತಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್, 4 ಭವನ್, ನಾಯಪಲ್ಲಿ, ಭುವನೇಶ್ವರ ಅಂದರೆ ಒಡಿಸ್ಸಾದಲ್ಲಿ. ಇದು ಸರ್ಕಾರಿ ಸಂಸ್ಥೆನೇ ಆಗಿರುತ್ತೆ. ಇದರಲ್ಲಿ ನೋಡಿ 39 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಡೆಪ್ಟಿ ಮ್ಯಾನೇಜರ್ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಇದ್ರದ್ದು ಕೊನೆಯ ದಿನಾಂಕ ಬಂದು 14/2/2024 ಆಗಿರುತ್ತೆ. ಫೆಬ್ರವರಿ 14 ತನಕ ಇರುತ್ತೆ. ನೋಡಿ, 2/1/2024 ಇದು ಕಾಲ್ ಮಾಡಿರ್ತಾರೆ. ಫೆಬ್ರವರಿ 14 ಕೊನೆಯಾಗಿರುತ್ತೆ. ಒಟ್ಟು ಪೋಸ್ಟ್ ಬಂದು 39 ಪೋಸ್ಟ್ ಇರುತ್ತೆ. ತಾವು ನೋಡ್ಕೋಬೇಕು. ಅದೇ ರೀತಿ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ನೋಡಿ, ಪಬ್ಲಿಕ್ ಸೆಕ್ಟರು ಅಂಡರ್ಟೇಕಿಂಗ್ ಅಂಡರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಿರುತ್ತೆ. ಇದರಲ್ಲಿ ಸುಮಾರು 28 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟು. ಇದರ ಕೊನೆಯ ದಿನಾಂಕ ಬಂದು 9/2/2024 ಕೊನೆಯ ದಿನಾಂಕ ಇರುತ್ತೆ. ಫೆಬ್ರವರಿ 9ನೇ ತಾರೀಕು ತನಕ. ಅದು ತಾವು ನೋಡ್ಕೋಬೇಕು. ನೋಡಿ, ಡೇಟು 9/1/2024 ಕಾಲ್ ಮಾಡಿರ್ತಾರೆ. ಇಲ್ಲೇ ವೆಬ್ಸೈಟ್ ಕೊಟ್ಟಿದ್ದಾರೆ ಕೆಲವೊಂದು, ಅದು ತಾವು ನೋಡ್ಕೋಬೇಕು. ನೆಕ್ಸ್ಟ್ ಬಂದು ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ಡು.
ಇಲ್ಲಿಂದ ಕಾಲ್ ಮಾಡಿದ್ದಾರೆ. ಸುಮಾರು 11 ಪೋಸ್ಟ್ ಕಾಲ್ ಮಾಡಿದ್ದಾರೆ. MBA ಮಾಡಿರಬೇಕಾಗಿರುತ್ತೆ ಇದಕ್ಕೆ. ಕೊನೆಯ ದಿನಾಂಕ ಬಂದು 24/2/24 ಅಂದರೆ ಫೆಬ್ರವರಿ 24ನೇ ತಾರೀಕು ತನಕ ಇರುತ್ತೆ. ತಾವು ನೋಡ್ಕೋಬೇಕು. ಇದು ಮೂಲ ಈ ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಅಂತ ಹೊಡೆದ್ಬಿಟ್ಟು ಹೋಮ್ ಪೇಜ್ ಅಂತ ಹೊಡೆದ್ರೆ ಅಲ್ಲಿ ಸೀದಾ ಅಲ್ಲಿಗೆ ಕರ್ಕೊಂಡೋಗುತ್ತೆ. ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಸಿಕ್ಬಿಡುತ್ತೆ. ನೋಡಿ, ಡೇಟ್ ಆಫ್ ಓಪನಿಂಗು 25/1/2024 ಅಂತ ಇರುತ್ತೆ. 24/2/24 ತನಕ ಕೊನೆಯ ದಿನಾಂಕ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ತಾವು ತಮ್ಮ ಗಮನಕ್ಕೆ ಬರಲಿ ಅಂತಂದ್ಬಿಟ್ಟು ಸ್ಕ್ರೀನ್ಶಾಟ್ ರೀತಿ ನಾನು ವಿಡಿಯೋ ಮಾಡಿದ್ದೀನಿ. ಎಷ್ಟು ಸಂಸ್ಥೆಗಳನ್ನೂ 7 ಸಂಸ್ಥೆಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಇದನ್ನ ನೀವು ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿರ್ತೀನಿ. ಅದೇ ರೀತಿ ಶೇರ್ ಮಾಡ್ತೀರಾ ಅಂತ ತಿಳ್ಕೊಂಡಿರ್ತೀನಿ. ಡೀಟೇಲ್ಸ್ಗೆ ತಾವು ಹೆಂಗಿದ್ರೂ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿದ್ರೆ ಜಾಲಾಡಿದ್ರೆ ಸಿಕ್ಬಿಡುತ್ತೆ. ತಮ್ಮ ಜ್ಞಾಪಕಾರ್ಥವಾಗಿ 7 ಸಂಸ್ಥೆಗಳದ್ದು ಒಂದೇ ಸತಿ ನಾನು ವಿಡಿಯೋ ಮಾಡಿದ್ದೀನಿ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.